ಇದು ನಮ್ಮ ರಾಷ್ಟ್ರದ ನಮ್ಮ ವರಿಷ್ಠರಿಗೆ ಗಮನಕ್ಕೆ ತಂದಿದ್ದೀವಿ. ಈ ದಿನ ಪ್ರೀತಮ್ ಗೌಡರು ನಮ್ಮ ಮಂಡ್ಯ ಜಿಲ್ಲೆಗೆ ಬಂದಿದ್ದಾರೆ. ಒಂದು ಸಂಘಟನಾ ಒಂದು ಶಕ್ತಿಯನ್ನು ತುಂಬೋದಕ್ಕೆ ಅವ್ರಿಗೆ ನಾನು ಅಭಿನಂದನೆಯನ್ನು ಹೇಳಿ ಬಯಸ್ತಾ ಇದ್ದೀನಿ. ಜೊತೆಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ, ಮತ್ತು ನಮ್ಮ ಮೇಡಮ್ ಅವರಿದ್ದಾರೆ, ನಮ್ಮ ಹಿರಿಕರಾದಂಥ ನಮ್ಮ ಸಿದ್ದರಾಮಯ್ಯ ಅವರಿದ್ದಾರೆ, ಅಶೋಕ್ ಅವರಿದ್ದಾರೆ, ನಮ್ಮ ಸೌಮ್ಯಣ್ಣ ಇದ್ದಾರೆ, ಮತ್ತು ನಮ್ಮ ಶರತಣ್ಣ ಇದ್ದಾರೆ. ನಾವು ಇವಾಗ ಸದ್ಯಕ್ಕೆ ಗೊಂದಲ ಮಾಡಬಾರ್ದು ಅಂಥೇಳಿ, ಏಕೆಂದರೆ MP ಚುನಾವಣೆಯಲ್ಲಿ ನಮಗೆ ವರಿಷ್ಠರು ಆ ಮೀಟಿಂಗ್ನಲ್ಲಿ ನಮ್ಮ ಪ್ರೀತಮ್ ಗೌಡ್ರು ಇದ್ದರು. ವರಿಷ್ಠರು ನಮ್ಮನ್ನು ಮನವಿಯನ್ನು ಮಾಡಿದ್ರು, ಯಾವುದೇ ಥರದ ಕಿತಾಪತಿ ಬೇಡ, ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಯವರೇ ಆಗಬೇಕು. ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾದವು, ಏಕೆಂದರೆ ನಮಗೆ ನೋವಿತ್ತು. ಅದಕ್ಕಿಂತ ಮುಂಚೆ ನಮ್ಮ ಪಕ್ಷಕ್ಕೆ ಶಕ್ತಿ ಇತ್ತು ಅಂತೇಳಿ ಈಗ ಪ್ರೀತಮ್ ಗೌಡರು ಹೇಳಿದ್ದಾರೆ. ಆ ಶಕ್ತಿಯನ್ನು ತುಂಬಿ ನಾವು ಚುನಾವಣೆಯನ್ನು ಮಾಡಿದ್ದೀವಿ. ಅವ್ರು ಸ್ಪಂದಿಸ್ತಾ ಇಲ್ಲ ಅಂತೇಳಿ ಪ್ರತಿಯೊಬ್ಬರು ನಮ್ಮ ಸಿಂಗಲ್ ಒಂದು ಚಿಕ್ಕ ಚಿಕ್ಕ ಕಾರ್ಯಕರ್ತರು ಸಹ ನಮ್ಮಗಳಿಗೆ ಕಾಟವನ್ನೇ ಕೊಡ್ತಾ ಇದ್ದಾರೆ. ಈಗ ಬೇರೆ ಯಾವುದೇ ಒಂದು ಸೆಂಟ್ರಲ್ನಿಂದ ಯೋಜನೆ ಬಂತು, MP ಅವ್ರ ಯೋಜನೆ ಬಂತು, ಒಂದು ನಯಾ ಪೈಸದ ಸಹಾಯ ನಮಗೆ ಸಿಗ್ತಾ ಇಲ್ಲ ಅಂತೇಳಿ ಪ್ರೀತಮ್ ಗೌಡರು ಗಮನಕ್ಕೆ ತಂದರು. ನಮ್ಮ ಗಮನಕ್ಕೆ ಡೈಲಿ ತರ್ತಾ ಇದ್ದಾರೆ. ನಾವು ರಾಜ್ಯಾಧ್ಯಕ್ಷರು ಪ್ರತಿಯೊಬ್ಬರಿಗೂ ಗಮನಕ್ಕೆ ತರ್ತಾ ಇದ್ದೀವಿ. ಅದನ್ನು ಸುಧಾರಣೆ ಆಗ್ತದೆ ಅಂತೇಳಿ ಪ್ರೀತಮ್ ಗೌಡರು ನಮಗೆ ಸಮಾಧಾನ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡ್ತಾ ಇದ್ದಾರೆ. ಅದನ್ನು ಕಾಯ್ತೀವಿ ಸ್ವಲ್ಪ. ಇಲ್ಲ ಅಂತ ಹೇಳಿದ್ರೆ ನಾವೇ ಒಂದು ತಂಡ ಮಂಡ್ಯದಿಂದ ಪ್ರೀತಮ್ ಗೌಡರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಗಮನಕ್ಕೆ ತಂದು ನಾವೇನೇ ಸೆಂಟ್ರಲ್ಗೆ ಹೋಗುವಂಥ ಕೆಲಸಗಳನ್ನು ಮಾಡ್ತೀವಿ. ನಮಗೇನು ಪರಿಚಯ ಇಲ್ಲ ಅಂತ ಇಲ್ಲ, ನಮಗೆ ಹೋಮ್ ಮಿನಿಸ್ಟರ್ನು ಪರಿಚಯ ಇದ್ದಾರೆ, ಮತ್ತು ರಾಷ್ಟ್ರಾಧ್ಯಕ್ಷರು ಪರಿಚಯ ಇದ್ದಾರೆ. ನಾವು ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷರಾಗ್ಬೋದು, ನಮ್ಮ ಇವ್ರ ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು, ಇವ್ರಿಗೆ ನೋವನ್ನ ತರಬಾರ್ದು ಅಂತೇಳಿ ಕಾಯ್ತಾ ಇದ್ದೀವಿ. ಶೀಘ್ರದಲ್ಲಿ ಇದಾಗುತ್ತೆ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಕಾಟ ಅಂದ್ರೆ JDS ಕಾರ್ಯಕರ್ತರು. ನಮ್ಗೇನಂತ ಕಾಟ ಕೊಡೋ ಅಷ್ಟೊಂದು ದೊಡ್ಡದಾಗಿ ಬೆಳೆದಿಲ್ಲ ಅವರು. ಆದರೆ ನಮ್ಮ ಕಾರ್ಯಕರ್ತರು ಕಾಟ ಕೊಡ್ತಾ ಇರುವಂಥದ್ದನ್ನು ಅದನ್ನು ಶೀಘ್ರದಲ್ಲೇ ನಿಲ್ಲಿಸಬೇಕು ಅಂತೇಳಿ ಪ್ರೀತಮ್ ಗೌಡ್ರಿಗೂ ನಾವು ಗಮನಕ್ಕೆ ತರ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರಿಗೆ ಪ್ರೀತಮ್ ಗೌಡ್ರನ್ನ ಮೂಲಕ ಈಗ ಹೋಗಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತಿನ ದಿನ ಇಡೀ ದೇಶದಲ್ಲಿ ನಮ್ಮ BJP ಶಕ್ತಿಶಾಲಿಯಾಗಿ ಮೋದಿಯವರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ಒಳ್ಳೆ ಇಶ್ಯೂದೆಲ್ಲ ಹೆಸರು ಬರ್ತಾ ಇದೆ. ಅದಕ್ಕಾಗಿ ನಾವು ಗೊಂದಲವನ್ನು ಯಾವುದೇ ಕಾರಣಕ್ಕೆ ಕೂಡಬಾರ್ದು. ನಮ್ಮ ರಾಜ್ಯ ಅಧ್ಯಕ್ಷರಿಗೂ ಧಕ್ಕೆಯನ್ನು ತರಬಾರ್ದು, ನಮ್ಮ ಕಾರ್ಯದರ್ಶಿಗಳಿಗೂ ಧಕ್ಕೆಯನ್ನು ತರಬಾರ್ದು ಅಂತೇಳಿ ಕಾಯ್ತಾ ಇದ್ದೀವಿ. ಇಲ್ಲ, ಇಡೀ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಅಂತ ಹೇಳಿದ್ರೆ ಏನೋ ಒಂದು ಕೆಲ್ಸಕ್ಕೆ ಹೋಗಿರ್ತಾರೆ MLA ಅವ್ರ ಹತ್ರ. ನಮ್ಮ ತಾಲೂಕಿಂದ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ, ನಾವು ಹೇಳಿರ್ತೀವಿ ಹೋಗ್ರಪ್ಪ ಶಾಸಕರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ ಅಂತೇಳಿ. ಯಾಕೆಂದ್ರೆ ನಾವು ಇದಕ್ಕೆ ಮಾಡಿದ್ದೀವಿ. ಆ ಪಕ್ಷಕ್ಕೆ ನಾವು ನೀವು ನೋಡ್ತಾ ಇರಬೇಕು, ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟು ನಾನು ಕೊಟ್ಟಿಲ್ಲ. ಯಾಕೆಂದ್ರೆ ಅಲಯನ್ಸ್ ಆದಮೇಲೆ ನಾನು ಮಾಡಿರೋಂಥ, ನಾನು ತಂದಿರೋ ಅಂಥ ಅನುದಾನವನ್ನು ಭೂಮಿ ಪೂಜೆ ಮಾಡ್ತಾ ಇದ್ದಾರೆ, ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ನಾವು ಅಲಯನ್ಸ್ ಆಗಿದ್ದೀವಿ ಅನ್ನೋದು ಕಾರಣಕ್ಕಾಗಿ ನಾವು ಎಲ್ಲೂ ಬಾಯಿ ಬಿಟ್ಟಿಲ್ಲ. JDS ಗೆದ್ದಿದೆ, ಹೋಗ್ರಪ್ಪ ಕೆಲಸ ಮಾಡಿಸ್ಕೊಂಬನ್ನಿ ಅಂತ ಅವ್ರು ಚಿಕ್ಕದೊಂದು ಕೆಲಸಕ್ಕೆ ಕಳಿಸಿದ್ರೆ ಅವ್ರಿಗೆ 6 ಶಾಲ ಹಾಕೋದು, ನಮ್ಮ ಪಾರ್ಟಿಗೆ ಸೇರಿದ ಅಂತ ಪೇಪರ್ನಲ್ಲಿ ಬರ್ಸೋದು. ಆತ್ಮಪೂರ್ವಕವಾಗಿ ಯಾರೂ ಹೋಗಿಲ್ಲ. ನಮ್ಮ ವಾಸಣ್ಣವ್ರಿಗೂ ಹೇಳಿಕ್ಕೆ ಬಯಸ್ತೀನಿ, ಯಾವುದೇ ಕಾರಣಕ್ಕೂ ಕೂಗೋ ಅಗತ್ಯ ಇಲ್ಲ. ನಾನು 3 ಸಾರಿ ಶಾಸಕನಾಗಿದ್ದೀನಿ, 1 ಸಾರಿ ಸಚಿವನಾಗಿದ್ದೀನಿ. ಇಡೀ ಜಿಲ್ಲೆಗೆ ಅತಿ ಹೆಚ್ಚಿನ ಫಂಡನ್ನು ತಂದುಕೊಟ್ಟಿರೋದು ಇಡೀ ದೇಶಕ್ಕೆ ಗೊತ್ತಿದೆ. ಮುಂದೆ ಇನ್ನೂ ಶಕ್ತಿಶಾಲಿಯಾಗಿ ನಮ್ಮ ತಾಲೂಕಲ್ಲ ಜಿಲ್ಲೆಗೆ ನಾನು ಕೆಲಸ ಮಾಡುವಂಥ ಕೆಲಸಗಳನ್ನು ನಾನು ಮಾಡ್ತೀನಿ. ಎಲ್ಲ ಕಡೆ ಪ್ರೀತಮ್ ಗೌಡ್ರೆ ಜವಾಬ್ದಾರಿಯನ್ನು ತಗೊಂಡು ಪ್ರತಿಯೊಂದು ತಾಲೂಕು ಹೋಗಿ ಕೆಲಸಗಳನ್ನು ಮಾಡಿ ನಮ್ಮ ಪಕ್ಷ ಶಕ್ತಿ ತುಂಬುವಂಥ ಕೆಲಸಗಳನ್ನು ಖಂಡಿತ ಮಾಡ್ತೀನಿ. ಯಾರು ಇದಕ್ಕೆ ಧೈರ್ಯ ಬೇಡ ಅಂತಲೂ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಪ್ರೀತಮ್ ಗೌಡ್ರು ಹೇಳಿದ್ರಲ್ಲ ಸರ್, ನಿಖಿಲ್ಗೂ ಅಧಿಕಾರ ಕೊಟ್ಟಿಲ್ಲ, ಸ್ಥಳೀಯ ಮಟ್ಟದಲ್ಲಿ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ.
ನಿಖಿಲ್ ಅವರು ಈ ಮಾತನ್ನ ನಿಲ್ಲಿಸಬೇಕು ಅಂತಲೂ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ನಾವೇನಾರ ಬಾಯಿ ಬಿಚ್ಚಿದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಕರಿಬಹುದು, ನಮ್ಮ ಇವರು ನಮ್ಮ ಪ್ರೀತಮ್ ಗೌಡ್ರು ಕರಿಬಹುದು, ಯಾಕಪ್ಪ ಈಗ ಮಾತಾಡಿದೆ ಎಂಬುದು ಅದನ್ನ ಒಂದು ಇದಕ್ಕಾಗಿ ನಮ್ಮ ಪಕ್ಷದ ಗೌರವಕ್ಕಾಗಿ ನಾವು ಗೌರವದಿಂದ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಬೇರೆ ಥರ ಬ್ಲಾಸ್ಟ್ ಆಗುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರು ನಾಳೆ ದಿನ ಸೋತಿದ್ದಾರೆ 3 ಸಾರಿ. ನಮ್ಮ ಪ್ರೀತಮ್ ಗೌಡ ಹೇಳಿದ್ರು ಅವ್ರನ್ನೂ ಗೆಲ್ಲಿಸ್ಬೇಕು ಅಂತ ನಮಗೆ ಭಾವನೆ ಇದೆ. ಅವ್ರು ಈ ತರ ಹೇಳಿಕೆ ಕೊಡಬಾರ್ದು ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸರ್, ಒಂದ್ ಕಡೆ ನಿಖಿಲ್ ಅವರು ಹೇಳ್ತಾರೆ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಒಂದ್ ಕಡೆ ವಿರೋಧ ಮಾಡ್ತಾ ಜೆಡಿಎಸ್. ನಿಖಿಲ್ ಅವರು ಫಸ್ಟು ನಾನು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲಿಂದ ಬಂದಿದ್ದೀನಿ, ದೇವೇಗೌಡರು ಕಂಪೇರ್ ಮಾಡೋಕ್ಕಾಗಲ್ಲ. ದೇವೇಗೌಡರಿಗೆ ನಮ್ಗೆ ಗೌರವ ಇದೆ, ಕುಮಾರಣ್ಣವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವ್ರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಮಾತಾಡೋಕೆ ಹೋಗ್ತಾರೆ ಅನ್ನೋದನ್ನ ತಾವು ಗಮನಿಸ್ಬೇಕಾಗ್ತದೆ. ನಿಖಿಲ್ ಅವ್ರೇನು ನನ್ನ ಬಗ್ಗೆ ಅಥವಾ ಈ ಲೀಡರ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಜಿಲ್ಲಾಧ್ಯಕ್ಷರಾಗಿದ್ರ, ಜಿಲ್ಲಾ ಪಂಚಾಯತಿಲಿ ಆಗಿದ್ರ, ತಾಲೂಕ್ ಪಂಚಾಯತಿಲಿ ಏನಾರು ಆಗಿದ್ದಾರ, ಸ್ಥಳೀಯರ ಬಗ್ಗೆ ಮಾತಾಡಬಾರ್ದು. ಅಸ್ತಿತ್ವ ಏನು, ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಅವ್ರ ತಂದೆಗೆ ದಾರಿ ಎರೆದಿದ್ದೀವಿ, ನಾವು ಆತ್ಮಪೂರ್ವಕವಾಗಿ ಮಾಡಿದ್ದೀವಿ. ಮಾತಾಡಬಾರ್ದು ನಿಖಿಲ್ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರೂ.